ಇವತ್ತಿನ ಕಾನ್ಸೆಪ್ಟ್ ಏನಂತ ಅಂದರೆ ಅಡ್ವಾನ್ಸ್ ಫೈನಾನ್ಷಿಯಲ್ ಅಕೌಂಟಿಂಗ್ ಬಿಕಾಮ್ ಸೆಕೆಂಡ್ ಸೆಮ್. ಸೊ ಇವತ್ತು ಕ್ವಶನ್ ಪೇಪರ್ 2023 ಕ್ವಶನ್ ಪೇಪರ್ನ ರಿವಿಷನ್ ಮಾಡ್ತಾ ಇದ್ದೀನಿ ಅಕಾರ್ಡಿಂಗ್ ಟು ಬ್ಯಾಂಗ್ಳೂರ್ ಯೂನಿವರ್ಸಿಟಿ ಸ್ಕೀಮ್ ಆಫ್ ವ್ಯಾಲ್ಯೂಯೇಷನ್ಸ್. ಸೊ ಇಲ್ಲಿ ಏನಂತ ಅಂದರೆ ಅಡ್ವಾನ್ಸ್ ಫೈನಾನ್ಷಿಯಲ್ ಅಕೌಂಟಿಂಗಲ್ಲಿ ಈ ಎಕ್ಸಾಮ್ ಟೋಟಲ್ 60 ಮಾರ್ಕ್ಸ್ ಇರುತ್ತೆ. ಅದರಲ್ಲಿ ಸೆಕ್ಷನ್ ಎ, ಸೆಕ್ಷನ್ ಬಿ ಆ್ಯಂಡ್ ಸೆಕ್ಷನ್ ಸಿ. ಸೊ ಫಸ್ಟು ಸೆಕ್ಷನ್ ಎಗೆ ಏನೇನು ಆನ್ಸರ್ ಇದೆ, ಎಷ್ಟಕ್ಕೆ ಆನ್ಸರ್ ಮಾಡಬೇಕು ಅಂತ ನೋಡೋಣ. ಸೊ ಇಲ್ಲಿ ಟೋಟಲ್ ನಾವು 6 ಮಾರ್ಕ್ಸ್ಗೆ ಆನ್ಸರ್ನ ಮಾಡಬೇಕಾಗುತ್ತೆ. ಸೊ ಅದರಲ್ಲಿ ಫಸ್ಟ್ ಕ್ವಶನ್ ಏನಿದೆ ಅಂತ ಅಂದರೆ ವಾಟ್ ಈಸ್ ಮೆಂಟ್ ಬೈ ಫೈರ್ ಕ್ಲೈಮ್ಸ್. ಸೊ ಇದು ಫಸ್ಟ್ ಚಾಪ್ಟರ್ ಇನ್ಶೂರೆನ್ಸ್ ಕ್ಲೈಮ್ಸ್ ಇಂದ. ಸೊ ಏನಿದೆ ಆನ್ಸರ್ ಅಂತ ನೋಡೋಣ. ಎ ಫೈರ್ ಇನ್ಶೂರೆನ್ಸ್ ಪಾಲಿಸಿ ವಿಚ್ ಕವರ್ಸ್ ಲಾಸ್ ಆಫ್ ಸ್ಟಾಕ್ ಬೈ ಫೈರ್ ಈಸ್ ನೌನ್ ಆಸ್ loss of stock policy, in which the insurance company undertakes to compensate the business unit for a loss of stock by a fire in consideration of a payment called premium. ಸೊ ಇಲ್ಲಿ ಏನಂತ ಹೇಳಿದ್ದಾರೆ ಅಂದರೆ ಫೈರ್ ಕ್ಲೈಮ್ಸ್ ಅಂತ ಅಂದ್ರೇನು ಅಂತಂದರೆ ಕಂಪನಿನಲ್ಲಿ ಏನೇ ಒಂದು ಫೈರ್ ಅಟ್ಯಾಕ್ ಆಗಿ ಸ್ಟಾಕ್ ಏನು ಲಾಸ್ ಆಗುತ್ತೆ ಅದನ್ನು ನಾವು ಏನು ಇನ್ಶೂರೆನ್ಸಿಂದ ಕ್ಲೈಮ್ ಮಾಡ್ಕೊಳ್ತೀವಿ, ಆ ಒಂದು ಕಾನ್ಸೆಪ್ಟನ್ನು ಕೇಳಿದ್ದಾರೆ. ಅದಾದಮೇಲೆ ನೆಕ್ಸ್ಟು ವಾಟ್ ಈಸ್ ಇಂಟರ್ ಡಿಪಾರ್ಟ್ಮೆಂಟಲ್ ಟ್ರಾನ್ಸ್ಫರ್, ಡಿಪಾರ್ಟ್ಮೆಂಟಲ್ ಅಕೌಂಟ್ಸಿಂದ. ಸೊ ಫಸ್ಟ್ ಆನ್ಸರ್ ಏನಿದೆ ಅಂತ ನೋಡೋಣ. ಗೂಡ್ಸ್ ಆರ್ ಆಫನ್ ಸಪ್ಲೈಡ್ ಫ್ರಮ್ ಒನ್ ಡಿಪಾರ್ಟ್ಮೆಂಟ್ ಟು ಅನದರ್ ಡಿಪಾರ್ಟ್ಮೆಂಟ್, ಅನದರ್ ಇಂಟರ್ ಡಿಪಾರ್ಟ್ಮೆಂಟಲ್ ಟ್ರಾನ್ಸ್ಫರ್. Such transfer must be credited to supplying department and debited to receiving department. If the transferer are made at a cost price, then it can be treated as a mere transfer. No further adjustment is needed. ಆ್ಯಂಡ್ ಥರ್ಡ್ ಕ್ವಶನ್ ಈಸ್ ವಾಟ್ ಈಸ್ ಮೆಂಟ್ ಬೈ ಶಾರ್ಟ್ ವರ್ಕಿಂಗ್ ಅಂತ ಕೇಳಿದ್ದಾರೆ. ಶಾರ್ಟ್ ವರ್ಕಿಂಗ್ ಅಂತ ಅಂದರೆ ರಾಯಲ್ಟಿನಲ್ಲಿ ಬರೋದು. ಸ್ಟೇಟ್ಮೆಂಟ್ ಆಫ್ ಅಫೈರ್ಸ್ ಈಸ್ ಥರ್ಡ್ ಕ್ವಶನ್ ವಾಟ್ ಈಸ್ ಸ್ಟೇಟ್ಮೆಂಟ್ ಆಫ್ ಅಫೈರ್ಸ್. ಸೊ ಸ್ಟೇಟ್ಮೆಂಟ್ ಆಫ್ ಅಫೈರ್ಸ್ ಸಿಂಗಲ್ ಎಂಟ್ರಿ ಸಿಸ್ಟಮಲ್ಲಿ ಬರೋದು. ಸ್ಟೇಟ್ಮೆಂಟ್ ಆಫ್ ಅಫೈರ್ಸ್ ಈಸ್ ಎ ಸ್ಟೇಟ್ಮೆಂಟ್ ಆಫ್ ಅಸೆಟ್ ಆ್ಯಂಡ್ ಲಯಬಿಲಿಟೀಸ್ ಪ್ರಿಪೇರ್ಡ್ ಟು ಅಸರ್ಟೈನ್ ದ ಅಮೌಂಟ್ ಆಫ್ ಚೇಂಜ್ in the capital. Such a statement shows asset on one side and liabilities on the other side, as in the case of the balance sheet. Adhaadಮೇಲೆ next to D, what is meant by short working. Excess of minimum rent over actual royalty is known as short working. ಆ್ಯಕ್ಚುಲ್ ರಾಯಲ್ಟಿಗಿಂತ ಆ್ಯಕ್ಚುಯಲ್ ರೆಂಟಿಗಿಂತ ಶಾರ್ಟ್ ವರ್ಕಿಂಗ್ ರಾಯಲ್ಟಿ ಕಮ್ಮಿ ಬಂದಾಗ ಅದನ್ನು ಶಾರ್ಟ್ ವರ್ಕಿಂಗ್ ಅಂತ ಕನ್ಸಿಡರ್ ಮಾಡ್ತೀವಿ. ಎ ಎಕ್ಸೆಸ್ ಆಫ್ ಮಿನಿಮಮ್ ರೆಂಟ್ ಓವರ್ ಎ ಆ್ಯಕ್ಚುಯಲ್ ರಾಯಲ್ಟಿ ಈಸ್ ನೋನ್ ಆಸ್ ಎ ಶಾರ್ಟ್ ವರ್ಕಿಂಗ್. ಅದಾದಮೇಲೆ ನೆಕ್ಸ್ಟು ಏನು ಕ್ವಶನ್ ಕೇಳಿದ್ದಾರೆ ಅಂತ ನೋಡೋಣ. ವಾಟ್ ಈಸ್ ಆ್ಯನ್ ಆವರೇಜ್ ಡೇ ಡ್ಯೂಟ್ ಅಂತ ಕೇಳಿದ್ದಾರೆ. ಆವರೇಜ್ ಡ್ಯೂ ಡೇಟ್ ಅಂತ ಅಂದರೆ ಆವರೇಜ್ ಡ್ಯೂ ಡೇಟ್ ಈಸ್ ದ ಇಕ್ವೇಟೆಡ್ ಡೇಟ್ ಆನ್ which a single payment is made in lieu of numerous payment on different dates without any loss to either party. ಅದಾದಮೇಲೆ ನೆಕ್ಸ್ಟು ಎಫ್ ಏನು ಕ್ವಶನ್ ಕೇಳಿದ್ದಾರೆ ಅಂತಂದರೆ ಮೆನ್ಷನ್ ದ ಬೇಸ್ ಆಫ್ ಅಪಾರ್ಷನ್ಮೆಂಟ್ ಇನ್ ಡಿಪಾರ್ಟ್ಮೆಂಟಲ್ ಅಕೌಂಟಿಂಗ್. ಫಸ್ಟ್ ಒನ್ ಈಸ್ ಅಡ್ವರ್ಟೈಸಿಂಗ್ ಎಕ್ಸ್ಪೆನ್ಸಸ್ ಆ್ಯಂಡ್ ಕ್ಯಾಂಟೀನ್ ಎಕ್ಸ್ಪೆನ್ಸಸ್. ಸೊ ಯಾವ್ಯಾವುದಕ್ಕೆ ಬರುತ್ತೆ ಅಂತ ಹೇಳಬೇಕು. ಸೊ ಆನ್ ದ ಅಡ್ವರ್ಟೈಸ್ಮೆಂಟ್ ಎಕ್ಸ್ಪೆನ್ಸಸ್ಸು ಆನ್ ದ ಬೇಸಿಸ್ ಆಫ್ ನೆಟ್ ಸೇಲ್ಸ್ ಮೇಲೆ ನಾವು ತೊಗೊಳ್ತೀವಿ. ಆ್ಯಂಡ್ ನೆಕ್ಸ್ಟ್ ಒನ್ ಈಸ್ ಕ್ಯಾಂಟೀನ್ ಎಕ್ಸ್ಪೆನ್ಸಸ್ ಆನ್ ದ ಬೇಸಿಸ್ ಆಫ್ ನಂಬರ್ ಆಫ್ ವರ್ಕರ್ಸ್ ಇನ್ ಈಚ್ ಡಿಪಾರ್ಟ್ಮೆಂಟಲ್ಲೇ ನಾವು ತೊಗೊಳ್ತೀವಿ. ಅದಾದಮೇಲೆ ನೆಕ್ಸ್ಟು ಜಿ, ವಾಟ್ ಆರ್ ದ ಟೈಪ್ಸ್ ಆಫ್ ಸಿಂಗಲ್ ಎಂಟ್ರಿ ಸಿಸ್ಟಮ್. ಸೊ ಸಿಂಗಲ್ ಎಂಟ್ರಿ ಸಿಸ್ಟಮಲ್ಲಿ ಟೈಪ್ಸ್ ಕೇಳಿದರೆ ಒಂದು ಪ್ಯೂರ್ ಸಿಂಗಲ್ ಎಂಟ್ರಿ ಸಿಸ್ಟಮ್, ಸಿಂಪಲ್ ಸಿಂಗಲ್ ಎಂಟ್ರಿ ಸಿಸ್ಟಮ್ ಆ್ಯಂಡ್ ಕ್ವೈಸಿ ಸಿಂಗಲ್ ಎಂಟ್ರಿ ಸಿಸ್ಟಮ್. ಸೊ ಇದಿಷ್ಟು. ಅದಾದಮೇಲೆ ನೆಕ್ಸ್ಟು ಕ್ಯಾಲ್ಕುಲೇಟ್ ಅಮೌಂಟ್ ಆಫ್ ಫೈರ್ ಕ್ಲೈಮ್ ಬೈ ಅಪ್ಲೈಯಿಂಗ್ ಆವರೇಜ್ ಕ್ಲಾಸ್ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಕ್ಯಾಲ್ಕುಲೇಷನ್ ಆಫ್ ಕ್ಲೈಮ್ ಅಮೌಂಟ್ಗೆ ದೆರ್ ಇಸ್ ಎ ಫಾರ್ಮುಲಾ. ಏನಂತ ಅಂದರೆ ಕ್ಲೈಮ್ ಅಮೌಂಟ್ ಈಸ್ ಈಕ್ವಲ್ ಟು ಪಾಲಿಸಿ ಅಮೌಂಟ್ ಇಂಟು ಆ್ಯಕ್ಚುಯಲ್ ಲಾಸ್ ಡಿವೈಡೆಡ್ ಬೈ ಸ್ಟಾಕ್ ಆ್ಯಂಡ್ ಡೇಟ್ ಆಫ್ ಫೈರ್. ಸೊ ಇಲ್ಲಿ ಕ್ಲೈಮ್ ಅಮೌಂಟ್ ಎಷ್ಟಿದೆ ಅಂತ ಕಂಡುಹಿಡಿಬೇಕು. ಇಲ್ಲಿ ಪಾಲಿಸಿ ಅಮೌಂಟ್ ಎಷ್ಟಿದೆ ಅಂದರೆ 1,71,000 ಕೊಟ್ಟಿದ್ದಾರೆ. 1,71,000. ಆ್ಯಕ್ಚುಯಲ್ ಲಾಸ್ ಎಷ್ಟು ಅಂತಂದರೆ 2 lakh. ಆ್ಯಂಡ್ ಟೋಟಲ್ ವ್ಯಾಲ್ಯೂ ಆಫ್ ಸ್ಟಾಕ್ ಅಥವಾ ಸ್ಟಾಕ್ ಆನ್ ಡೇಟ್ ಆಫ್ ಫೈರ್ ಅಂತಂದರೆ 2,28,000. ಸೊ ಇಲ್ಲಿ 1,71,000 ಇಂಟು 2 lakh ಡಿವೈಡೆಡ್ ಬೈ 2,28,000 ಮಾಡಿದ್ರೆ ನಮಗೆ ಕ್ಲೈಮ್ ಅಮೌಂಟ್ ಎಷ್ಟು ಬರುತ್ತೆ ಅಂದರೆ 1,50,000. ಸೊ ಟೋಟಲ್ ಇಲ್ಲಿ 8 ಕ್ವಶನ್ಸ್ ಇರುತ್ತೆ. ಸೆಕ್ಷನ್ ಎಗೆ ನಾವು 6 ಕ್ವಶನ್ಸ್ಗೆ ಆನ್ಸರ್ನ ಅಟೆಂಡ್ ಮಾಡಬೇಕಾಗತ್ತೆ. ಆಫ್ಟರ್ ದಟ್ ಏನಂತ ಅಂದರೆ ಸೆಕ್ಷನ್ ಬಿಲಿ ಎಷ್ಟಿರುತ್ತೆ ಅಂದರೆ 5 ಕ್ವಶನ್ಸ್ ಇರುತ್ತೆ. 3 ಕ್ವಶನ್ಸ್ನ ಅಟೆಂಡ್ ಮಾಡಬೇಕು. 1 ಕ್ವಶನ್ನು 4 ಮಾರ್ಕ್ಸಿಗಿರುತ್ತೆ. ಸೊ ಇಲ್ಲಿ ಏನು ಅಂತ ಕ್ವಶನ್ನ ನೋಡೋಣ. ಸೆಕೆಂಡ್ ಕ್ವಶನ್ ಏನಿದೆ ಆ್ಯಂಡ್ ಆನ್ಸರ್ ಅಕಾರ್ಡಿಂಗ್ ಟು ಬ್ಯಾಂಗ್ಳೂರ್ ಯೂನಿವರ್ಸಿಟಿ ಪ್ರಕಾರನೇ ಈ ಆನ್ಸರ್ನ ತೊಗೊಂಡಿದ್ದೀನಿ. ಅವ್ರ ಸ್ಕೀಮ್ ಆಫ್ ವ್ಯಾಲ್ಯೂಯೇಷನ್ ಮಾಡಬೇಕಾದ್ರೆ ಏನು ಕನ್ಸಿಡರ್ ಮಾಡ್ತಾರೆ ಅಂತ. ಫಸ್ಟ್ ಇಲ್ಲಿ ಏನಂತಂದರೆ ಫ್ರಮ್ ದ ಫಾಲೋಯಿಂಗ್ ಇನ್ಫಾರ್ಮೇಷನ್
ಕ್ಯಾಲ್ಕುಲೇಟ್ ದ ಓಪನಿಂಗ್ ಸ್ಟಾಕ್. ಸೊ ಇಲ್ಲಿ ನಮಗೆ ಓಪನಿಂಗ್ ಸ್ಟಾಕ್ನ ಕ್ಯಾಲ್ಕುಲೇಟ್ ಮಾಡೋಕ್ಕೆ ಹೇಳಿದ್ದಾರೆ. ಏನಂತ ಅಂದರೆ ಏನೇನು ಇನ್ಫಾರ್ಮೇಷನ್ ಇದೆ ಅಂದರೆ ಪರ್ಚೇಸ್ ಡ್ಯೂರಿಂಗ್ ದ ಇಯರ್ 55,000 ಇದೆ, ಸೇಲ್ಸ್ ಡ್ಯೂರಿಂಗ್ ದ ಇಯರ್ 1,25,000, ಕ್ಲೋಸಿಂಗ್ ಸ್ಟಾಕ್ 18,000, ಮ್ಯಾನುಫ್ಯಾಕ್ಚರಿಂಗ್ ಎಕ್ಸ್ಪೆನ್ಸಸ್ 12,000, ಕ್ಯಾರೇಜ್ ಇನ್ವರ್ಡ್ 2,000, ಗ್ರಾಸ್ ಪ್ರಾಫಿಟ್ ಆನ್ ಕಾಸ್ಟ್ 25% ಇದೆ. ಸೊ ಈಗ ಫಸ್ಟ್ ನಾವು ಇದಕ್ಕೆ ಏನಂತಂದರೆ ಹೆಡ್ಡಿಂಗ್ ತೊಗೋಬೇಕು, ಕ್ಯಾಲ್ಕುಲೇಷನ್ ಆಫ್ ಓಪನಿಂಗ್ ಸ್ಟಾಕ್ ಅಂತ, ಪರ್ಟಿಕ್ಯುಲರ್ಸ್ ಅಮೌಂಟ್ ಆ್ಯಂಡ್ ಪರ್ಟಿಕ್ಯುಲರ್ಸ್ ಅಮೌಂಟ್. ಫಸ್ಟ್ ಇಲ್ಲಿ ಏನಂತಂದರೆ ಟು ಓಪನಿಂಗ್ ಸ್ಟಾಕ್ ಅಂತ ಬರ್ಕೊಳ್ಳಿ, ಬಟ್ ಈ 49,000 ಹೇಗೆ ಬಂತು ಅಂತ ಲಾಸ್ಟಲ್ಲಿ ನಾವು ಆನ್ಸರ್ನ ಮಾಡಬೇಕಾಗುತ್ತೆ. ಸೊ ಇಲ್ಲಿ ಕ್ರೆಡಿಟ್ ಸೈಡ್ ಏನಂತ ಅಂದರೆ ಬೈ ಸೇಲ್ಸ್ ಎಷ್ಟಿದೆ ಅಂದರೆ 1,25,000 ಇದೆ. ಸೊ ಸೇಲ್ಸ್ ಎಷ್ಟು ಅಂತಂದರೆ 1,25,000 ಆ್ಯಂಡ್ ನೆಕ್ಸ್ಟು ಇಲ್ಲಿ ಯಾವುದೇ ಒಂದು ಇನ್ಕಮ್ ಇಲ್ಲ, ಹಾಗಾಗಿ ಏನಂತಂದರೆ ಡೈರೆಕ್ಟಾಗಿ ಬೈ ಕ್ಲೋಸಿಂಗ್ ಸ್ಟಾಕ್ 18,000. ಅದಾದಮೇಲೆ ನೆಕ್ಸ್ಟು ಪರ್ಚೇಸ್ ಎಷ್ಟಿದೆ ಅಂತ ಅಂದರೆ 55,000 ಇದೆ. ಆ್ಯಂಡ್ ನೆಕ್ಸ್ಟು ಮ್ಯಾನುಫ್ಯಾಕ್ಚರಿಂಗ್ ಎಕ್ಸ್ಪೆನ್ಸಸ್. ಸೊ ಇಲ್ಲಿ ಡೆಬಿಟ್ ಸೈಡ್ ನಾವು ಪರ್ಚೇಸ್ ಆ್ಯಂಡ್ ಎಕ್ಸ್ಪೆನ್ಸಸ್ ಆ್ಯಂಡ್ ಕ್ರೆಡಿಟ್ ಸೈಡ್ ಸೇಲ್ಸ್ ಆ್ಯಂಡ್ ಇನ್ಕಮ್ನ ನಾವು ರೆಕಾರ್ಡ್ ಮಾಡ್ತಾ ಇದ್ವಿ. ಸೊ ಇಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಎಕ್ಸ್ಪೆನ್ಸಸ್ಸು 12,000 ಇದೆ ಆ್ಯಂಡ್ ಕ್ಯಾರಿಯೇಜ್ ಇನ್ವರ್ಡು 2,000 ಇದೆ. ಅದಾದಮೇಲೆ ಗ್ರಾಸ್ ಪ್ರಾಫಿಟ್ ಎಷ್ಟು ಅಂತ ಹೇಳಿದ್ದಾರೆ ಅಂದರೆ ಗ್ರಾಸ್ ಪ್ರಾಫಿಟ್ ಆನ್ ಕಾಸ್ಟ್ 25% ಅಂತ ಹೇಳಿದ್ದಾರೆ. 1,25,000 ಮೇಲೆ 25% ಮಾಡಿದ್ರೆ ನಮಗೆ 25,000 ಬರುತ್ತೆ. ಸೊ 1,25,000 ಇಂಟು 25 ಡಿವೈಡೆಡ್ ಬೈ 125 ಮಾಡಿದ್ರೆ ನಮಗೆ 25,000 ಬರುತ್ತೆ. ಸೊ ಇಲ್ಲಿ ಕ್ರೆಡಿಟ್ ಸೈಡ್ ಓವರಾಲ್ ಇನ್ಕಮ್ ಎಷ್ಟು ಅಂತ ಅಂದರೆ 1,25,000 ಪ್ಲಸ್ 18 ಸೇಲ್ಸ್ ಆ್ಯಂಡ್ ಇನ್ಕಮ್ ಆರ್ ಎನಿ ಕ್ಲೋಸಿಂಗ್ ಸ್ಟಾಕ್ ಇದ್ರೂ ಇಲ್ಲಿ ತೊಗೋಬೇಕು. ಟೋಟಲ್ ಎಷ್ಟು ಅಂತಂದರೆ 1,43,000 ಆಗಿದೆ. ಸೊ ಅದಾದಮೇಲೆ ನೆಕ್ಸ್ಟು ಅದೇ ಬೆಲೆನ ಡೆಬಿಟ್ ಸೈಡ್ ಬರ್ಕೊಂಡ್ರೆ 1,43,000ಅಲ್ಲಿ 25, 2,000, 12,000, 55. ಸೊ ಇದಿಷ್ಟನ್ನು ಲೆಸ್ ಮಾಡಿದ್ರೆ ಇನ್ನು ಮೈನಸ್ ಬ್ಯಾಲೆನ್ಸ್ ಇನ್ನು ರಿಮೈನಿಂಗ್ ಬ್ಯಾಲೆನ್ಸ್ ಏನಿರುತ್ತೆ ಅದನ್ನು ಓಪನಿಂಗ್ ಸ್ಟಾಕ್ ಆಗಿ 49,000 ಫೈಂಡ್ ಔಟ್ ಮಾಡಿದ್ದೀವಿ. ಸೊ ಈ ರೀತಿಯಾಗಿ ನಾವು ಓಪನಿಂಗ್ ಸ್ಟಾಕ್ನ ಫೈಂಡ್ ಔಟ್ ಮಾಡ್ತೀವಿ. ಸೊ ಈ ಒಂದು ಆನ್ಸರ್ಗೆ 4 ಮಾರ್ಕ್ಸ್ ಇರುತ್ತೆ. ಸೊ ಇಲ್ಲಿ ಏನಂತ ಅಂದರೆ ಪರ್ಟಿಕ್ಯುಲರ್ಸ್ ಅಮೌಂಟ್ ಡೆಬಿಟ್ ಸೈಡು ಪರ್ಚೇಸ್, ಓಪನಿಂಗ್ ಸ್ಟಾಕ್ ಆ್ಯಂಡ್ ಎಕ್ಸ್ಪೆನ್ಸಸ್ನ ರೆಕಾರ್ಡ್ ಮಾಡಬೇಕು ಆ್ಯಂಡ್ ಕ್ರೆಡಿಟ್ ಸೈಡ್ ಸೇಲ್ಸ್, ಕ್ಲೋಸಿಂಗ್ ಸ್ಟಾಕ್ ಆ್ಯಂಡ್ ಇನ್ಕಮ್ನ. ಸೊ ಇಲ್ಲಿ ನಮಗೆ ಏನಾಗಿದೆ ಅಂತ ಅಂದರೆ ಗ್ರಾಸ್ ಪ್ರಾಫಿಟ್ಟು ಅವರೇ ಕೊಟ್ಟಿರೋದ್ರಿಂದ ಇಲ್ಲಿ ಸೊ ಸೇಲ್ಸ್ ಮೇಲೆ ಗ್ರಾಸ್ ಪ್ರಾಫಿಟನ್ನು ತೊಗೊಂಡಿದೆ. ಸೊ ಇದಿಷ್ಟನ್ನು ಕೂಡ 4 ಮಾರ್ಕ್ಸ್ ಕ್ಯಾಲ್ಕುಲೇಷನ್ ಆಫ್ ಓಪನಿಂಗ್ ಸ್ಟಾಕ್. ಅದಾದಮೇಲೆ ನಾವು ನೆಕ್ಸ್ಟ್ ಕ್ವಶನ್ನ ನೋಡೋಣ. ಥರ್ಡ್ ಕ್ವಶನ್ ಏನಿದೆ ಅಂತಂದರೆ ಫ್ರಮ್ ದ ಫಾಲೋಯಿಂಗ್ ಪರ್ಟಿಕ್ಯುಲರ್ಸ್ ಆಫ್ MS ನಿಹಾರಿಕಾ ಎಂಟರ್ಪ್ರೈಸಸ್ ಪ್ರಿಪೇರ್ ಎ ಡಿಪಾರ್ಟ್ಮೆಂಟಲ್ ಟ್ರೇಡಿಂಗ್ ಅಕೌಂಟ್. ಸೊ ಇಲ್ಲಿ ಟ್ರೇಡಿಂಗ್ ಅಕೌಂಟನ್ನು ಮಾತ್ರ ಪ್ರಿಪೇರ್ ಮಾಡೋಕ್ಕೆ ಹೇಳಿದ್ದಾರೆ. ಪರ್ಟಿಕ್ಯುಲರ್ಸ್ ಡಿಪಾರ್ಟ್ಮೆಂಟ್ ಎ ಆ್ಯಂಡ್ ಡಿಪಾರ್ಟ್ಮೆಂಟ್ ಬಿ. ಫಸ್ಟ್ ಏನಂತಂದರೆ ಸ್ಟಾಕ್ ಆನ್ 1,1,2000 ಎಷ್ಟಿದೆ ಅಂತಂದರೆ ಡಿಪಾರ್ಟ್ಮೆಂಟ್ ಎ 5,000 ಆ್ಯಂಡ್ ಡಿಪಾರ್ಟ್ಮೆಂಟ್ ಬಿ 7,000. Purchase during the year 60,000 and 50,000. Sales during the year 80,000 and 75,000. And closing stock 30,000 and 20,000. Next ವೇಜಸ್ ಅಡಿಷ್ನಲ್ ಇನ್ಫಾರ್ಮೇಷನ್ ಏನೇನು ಕೊಟ್ಟಿದ್ದಾರೆ ಅಂದರೆ ವೇಜಸ್ 31,000 ಇದೆ ಆ್ಯಂಡ್ ಕ್ಯಾರಿಯೇಜ್ ಇನ್ವರ್ಡ್ಸು 15,500 ಆ್ಯಂಡ್ ಪವರ್ 7,750 rupees ಇದೆ. ಸೊ ಇಲ್ಲಿ ಇದಾದಮೇಲೆ ನೆಕ್ಸ್ಟ್ ಏನಂತ ಹೇಳಿದೆ ಅಂದರೆ ಅಪಾರ್ಷನ್ ದ ಎಕ್ಸ್ಪೆನ್ಸ್ ಇನ್ ಪ್ರಪೋರ್ಷನ್ ಟು ದ ಟರ್ನ್ ಓವರ್ ಆಫ್ ಈಚ್ ಡಿಪಾರ್ಟ್ಮೆಂಟ್ ಅಂತ ಹೇಳಿದ್ದಾರೆ. ಸೊ ಈ ಒಂದು ಇನ್ಫಾರ್ಮೇಷನಿಂದ ನಾವು ಟ್ರೇಡಿಂಗ್ ಅಕೌಂಟನ್ನು ಪ್ರಿಪೇರ್ ಮಾಡಬೇಕು. ಸೊ ಈ ಕ್ವಶನ್ಸ್ ಬಂದು ಡಿಪಾರ್ಟ್ಮೆಂಟಲ್ ಅಕೌಂಟ್ಸಿಂದ ಕೇಳಿರೋದು. ಆನ್ಸರ್ನ ನೋಡೋಣ. ಡಿಪಾರ್ಟ್ಮೆಂಟಲ್ ಟ್ರೇಡಿಂಗ್ ಅಕೌಂಟ್ ಫಾರ್ ದ ಇಯರ್ ಎಂಡಿಂಗ್ 31/12/2000. ಇಲ್ಲಿ ಓಪನಿಂಗ್ ಸ್ಟಾಕ್ 1/1/2000 ಇರೋದ್ರಿಂದ ಕ್ಯಾಲೆಂಡರ್ ಇಯರ್ ತೊಗೊಂಡಿದ್ದಾರೆ, ಹಾಗಾಗಿ ಇಲ್ಲಿ 31/12/2000. ಅದಾದಮೇಲೆ ನೆಕ್ಸ್ಟ್ ಪರ್ಟಿಕ್ಯುಲರ್ ಡಿಪಾರ್ಟ್ಮೆಂಟ್ ಎ, ಡಿಪಾರ್ಟ್ಮೆಂಟ್ ಬಿ ಆ್ಯಂಡ್ ಟೋಟಲ್, ದೆನ್ ಪರ್ಟಿಕ್ಯುಲರ್ ಡಿಪಾರ್ಟ್ಮೆಂಟ್ ಎ ಆ್ಯಂಡ್ ಡಿಪಾರ್ಟ್ಮೆಂಟ್ ಬಿ ಆ್ಯಂಡ್ ಟೋಟಲ್. ಸೊ ಇಲ್ಲೂ ಕೂಡ ಸೇಮ್ ಕ್ರೆಡಿಟ್ ಸೈಡು ಸೇಲ್ಸು ಅಥವಾ ಇನ್ಕಮ್ ಏನೇ ಕ್ಲೋಸಿಂಗ್ ಸ್ಟಾಕ್ ಇದ್ದರೂ ಕ್ರೆಡಿಟ್ ಸೈಡ್ ಆ್ಯಂಡ್ ಡೆಬಿಟ್ ಸೈಡ್ ಏನಂತ ಅಂದರೆ ಓಪನಿಂಗ್ ಸ್ಟಾಕ್, ಪರ್ಚೇಸಸ್ ಮತ್ತು ಎಕ್ಸ್ಪೆನ್ಸಸ್ ಇದ್ರೆ ಏನು ಅಂತ ಫೈಂಡ್ ಔಟ್ ಮಾಡ್ತೀವಿ. ಫಸ್ಟ್ ಏನಂತಂದರೆ ಓಪನಿಂಗ್ ಸ್ಟಾಕ್. ಸೊ ಓಪನಿಂಗ್ ಸ್ಟಾಕ್ ಎಷ್ಟಿದೆ ಅಂತಂದರೆ 5,000, 7,000 ಇದೆ. ಡಿಪಾರ್ಟ್ಮೆಂಟ್ ಎ 5, ಡಿಪಾರ್ಟ್ಮೆಂಟ್ ಬಿ 7, ಟೋಟಲ್ 12,000. ಅದಾದಮೇಲೆ ನೆಕ್ಸ್ಟು ಪರ್ಚೇಸ್ ಕೊಟ್ಟಿದ್ದಾರೆ. ಎಷ್ಟು ಪರ್ಚೇಸ್ ಅಂತಂದರೆ 60 ಆ್ಯಂಡ್ 50,000. ಟು ಪರ್ಚೇಸ್ 60,000 ಆ್ಯಂಡ್ ಡಿಪಾರ್ಟ್ಮೆಂಟ್ ಬಿ 50,000. ಟೋಟಲ್ ಬಂದು 1,10,000. ಅದಾದಮೇಲೆ ನೆಕ್ಸ್ಟು ಸೇಲ್ಸ್ ಡ್ಯೂರಿಂಗ್ ದ ಇಯರ್ ಕೊಟ್ಟಿದ್ದಾರೆ. ಸೇಲ್ಸ್ ಬಂದು ಕ್ರೆಡಿಟ್ ಸೈಡ್. ಡಿಪಾರ್ಟ್ಮೆಂಟ್ ಎ 80,000, ಡಿಪಾರ್ಟ್ಮೆಂಟ್ ಬಿ 75,000, ಟೋಟಲ್ 1,55,000 ಆಗಿದೆ. ಅದಾದಮೇಲೆ ನೆಕ್ಸ್ಟು ಕ್ಲೋಸಿಂಗ್ ಸ್ಟಾಕ್ ಕೊಟ್ಟಿದ್ದಾರೆ. ಬೈ ಕ್ಲೋಸಿಂಗ್ ಸ್ಟಾಕ್ 30,000, 20,000 ಆ್ಯಂಡ್ 50,000. ಸೊ ಇದಾದಮೇಲೆ ನೆಕ್ಸ್ಟ್ ನಮಗೆ ಅಡ್ಜಸ್ಟ್ಮೆಂಟಲ್ಲಿ ಮತ್ತೆ 3 ಐಟಮ್ಸ್ ಇದೆ. ಏನಂತಂದರೆ ವೇಜಸ್, ಕ್ಯಾರಿಯೇಜ್ ಇನ್ವರ್ಡ್ ಆ್ಯಂಡ್ ಪವರ್. ಸೊ ಇಲ್ಲಿ ಫಸ್ಟು ಕ್ಯಾರಿಯೇಜ್ ಇನ್ವರ್ಡ್ನ ತೊಗೊಳ್ಳೋಣ. ಕ್ಯಾರಿಯೇಜ್ ಇನ್ವರ್ಡ್ ಎಷ್ಟಿದೆ ಅಂತ ಅಂದರೆ
15,500. 15,500 ಡಿಪಾರ್ಟ್ಮೆಂಟ್ ಎ 8,000 ಆ್ಯಂಡ್ ಡಿಪಾರ್ಟ್ಮೆಂಟ್ ಬಿ 7,500. ಸೊ ಇಲ್ಲಿ 15,500 ಯಾಕೆ ಈಕ್ವಲ್ ಆಗಿ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇಲ್ಲ ಅಂತಂದರೆ, ಸೊ ಇಲ್ಲಿ ಕೊಟ್ಟಿದೆ ನೋಡಿ, ಕನ್ಸಿಡರ್ ಇಫ್ ಎಕ್ಸ್ಪೆನ್ಸಸ್ ಈಸ್ ಅಲೋಕೇಟೆಡ್ ಆನ್ ನೆಟ್ ಪರ್ಚೇಸ್ ಬೇಸ್ ಅಂತ. ಸೊ ನೆಟ್ ಪರ್ಚೇಸ್ ಯಾವ ರೀತಿ ಅಂದರೆ 60-50. ಸೊ ಈ ರೀತಿ ಇದೆ. ಹಾಗಾಗಿ ನಾವು ಇಲ್ಲಿ ಕ್ಯಾರಿಯೇಜ್ ಇನ್ವರ್ಡ್ 8,000 ಆ್ಯಂಡ್ 7,500. ಸೊ ಅದೇ ರೀತಿ ಕೂಡ ವೇಜಸ್ ಎಷ್ಟಿದೆ ಅಂದರೆ 31,000 ಇದೆ. ಡಿಪಾರ್ಟ್ಮೆಂಟ್ ಎಗೆ 16 ಕೊಟ್ಟಿದ್ದೀವಿ, ಡಿಪಾರ್ಟ್ಮೆಂಟ್ ಬಿಗೆ 15 ಕೊಟ್ಟಿದ್ದೀವಿ ಆ್ಯಂಡ್ ಟೋಟಲ್ 31,000. ಆ್ಯಂಡ್ ಪವರ್ 7,750 ಇದೆ. ಇದರಲ್ಲಿ ಪವರ್ಗೆ ಡಿಪಾರ್ಟ್ಮೆಂಟ್ ಎಗೆ 4,000 ಆ್ಯಂಡ್ ಡಿಪಾರ್ಟ್ಮೆಂಟ್ ಬಿಗೆ 3,750, ಟೋಟಲ್ 7,750 ಕೊಟ್ಟಿದ್ದೀವಿ. ಸೊ ಯಾಕೆ ಅಂತಂದರೆ ಇಲ್ಲಿ ಸೇಲ್ಸ್ ನೋಡಿ 80,075 ಇದೆ ಆ್ಯಂಡ್ ಎಲ್ಲ ಐಟಮ್ನ ಕನ್ಸಿಡರ್ ಮಾಡಿದಾಗ ಡಿಪಾರ್ಟ್ಮೆಂಟ್ ಎಗೆ ಸ್ವಲ್ಪ ವ್ಯಾಲ್ಯೂಮ್ ಜಾಸ್ತಿ ಇದೆ 1,000. ಸೊ ಹಾಗಾಗಿ ನಾವು ಕನ್ಸಿಡರ್ ಇಫ್ ಎಕ್ಸ್ಪೆನ್ಸಸ್ ಈಸ್ ಅಲೋಕೇಟೆಡ್ ಆನ್ ನೆಟ್ ಪರ್ಚೇಸ್ ಬೇಸ್ ಮೇಲೆ ಯಾವ ರೀತಿ ಇದೆ ಅದೇ ರೀತಿ ಎಲ್ಲ ಒಂದು ಐಟಮ್ನು ಕೂಡ ಅಲೋಕೇಶನ್ ಮಾಡಿದ್ದೀವಿ. ಅದಾದಮೇಲೆ ಡಿಪಾರ್ಟ್ಮೆಂಟ್ ಎ ಆ್ಯಂಡ್ ಬಿನ ಟೋಟಲ್ ಮಾಡಿದ್ರೆ ಸೇಲ್ಸ್ ಮತ್ತು ಕ್ಲೋಸಿಂಗ್ ಸ್ಟಾಕ್ನ ಟೋಟಲ್ ಮಾಡಿದ್ರೆ 1,10,000 ಆ್ಯಂಡ್ ಡಿಪಾರ್ಟ್ಮೆಂಟ್ ಬಿನಲ್ಲಿ 95,000 ಆ್ಯಂಡ್ ಟೋಟಲ್ ಮಾಡಿದ್ರೆ 2,05,000 ಬರುತ್ತೆ. ಸೊ ಇಲ್ಲಿ ಏನಂತ ಅಂದರೆ ಗ್ರಾಸ್ ಪ್ರಾಫಿಟ್ ಆಗಿದೆ. ಸೊ ಈ 1,10,000 ಓಪನಿಂಗ್ ಸ್ಟಾಕ್, ಪರ್ಚೇಸ್, ಕ್ಯಾರಿಯೇಜ್ ಇನ್ವರ್ಡ್, ವೇಜಸ್, ಪವರ್ ಅಂದರೆ ಎಲ್ಲ ಪರ್ಚೇಸ್ ಮತ್ತು ಎಕ್ಸ್ಪೆನ್ಸಸ್ನ ಲೆಸ್ ಮಾಡಿದ್ರೆ ನಮಗೆ 17,000 ಪ್ರಾಫಿಟ್ ಆಗುತ್ತೆ. ದಟ್ ಈಸ್ ಬ್ಯಾಲೆನ್ಸ್ ಫಿಗರ್. ಆ್ಯಂಡ್ ನೆಕ್ಸ್ಟು ಹಾಗೆ 95,000 ಓಪನಿಂಗ್ ಸ್ಟಾಕ್ 7,000, ಪರ್ಚೇಸ್ 50,000, ಕ್ಯಾರಿಯೇಜ್ ಇನ್ವರ್ಡ್, ವೇಜಸ್, ಪವರ್ ಎಲ್ಲನೂ ಲೆಸ್ ಮಾಡಿದ್ರೆ 11,750 ಉಳಿಯುತ್ತೆ. ಅದು ಬಂದು ಗ್ರಾಸ್ ಪ್ರಾಫಿಟ್ ಆಗುತ್ತೆ 11,750. ಎರಡನ್ನು ಟೋಟಲ್ ಮಾಡಿದ್ರೆ 28,750. ಸೊ ಈ ಒಂದು ಇಷ್ಟನ್ನ ಮಾಡಿದ್ರೆ ನಮಗೆ 4 ಮಾರ್ಕ್ಸ್ ಸಿಗುತ್ತೆ ಎಕ್ಸಾಮಲ್ಲಿ. ಸೊ ಇಲ್ಲಿ ಡಿಪಾರ್ಟ್ಮೆಂಟಲ್ ಟ್ರೇಡಿಂಗ್ ಅಕೌಂಟಲ್ಲಿ ತುಂಬ ಈಸಿ. ಏನಂತಂದರೆ ಕ್ರೆಡಿಟ್ ಸೈಡ್ ಸೇಲ್ಸು ಮತ್ತು ಯಾವುದಾದ್ರೂ ಇನ್ಕಮ್ಮು ಅಥವಾ ಕ್ಲೋಸಿಂಗ್ ಸ್ಟಾಕ್ ಇದ್ದರೆ ರೆಕಾರ್ಡ್ ಮಾಡ್ತೀವಿ. ಆ್ಯಂಡ್ ಡೆಬಿಟ್ ಸೈಡು ಓಪನಿಂಗ್ ಸ್ಟಾಕು, ಪರ್ಚೇಸು ಮತ್ತು ಯಾವುದೇ ಡೈರೆಕ್ಟ್ ಎಕ್ಸ್ಪೆನ್ಸಸ್ ಇದ್ದರೆ ಕೂಡ ಇಲ್ಲಿ ಟ್ರೇಡಿಂಗ್ ಅಕೌಂಟ್ ರೆಕಾರ್ಡ್ ಮಾಡ್ತೀವಿ. ಸೊ ಇದಿಷ್ಟನ್ನು ಕೂಡ ಡಿಪಾರ್ಟ್ಮೆಂಟಲ್ ಟ್ರೇಡಿಂಗ್ ಅಕೌಂಟ್ ಫಾರ್ ದ ಇಯರ್ ಎಂಡಿಂಗ್ 31/12/2000 ನಾವು ಕ್ಯಾಲ್ಕುಲೇಟ್ ಮಾಡಿರೋದು. ಅದಾದಮೇಲೆ ನೆಕ್ಸ್ಟ್ ಕ್ವಶನ್ನ ನೋಡೋಣ ಏನಿದೆ ಅಂತ. ನೆಕ್ಸ್ಟ್ ಕ್ವಶನ್ ಈಸ್ ವಾಟ್ ಆರ್ ದ ಡಿಫ್ರೆನ್ಸ್ ಬಿಟ್ವೀನ್ ಸಿಂಗಲ್ ಎಂಟ್ರಿ ಆ್ಯಂಡ್ ಡಬಲ್ ಎಂಟ್ರಿ ಸಿಸ್ಟಮ್. ಸೊ ಇಲ್ಲಿ ನಾವೇನಂತ ಅಂದರೆ ಡಿಫ್ರೆನ್ಸ್ ಬಿಟ್ವೀನ್ ಸಿಂಗಲ್ ಎಂಟ್ರಿ ಸಿಸ್ಟಮ್ ಆ್ಯಂಡ್ ಡಬಲ್ ಎಂಟ್ರಿ ಸಿಸ್ಟಮ್ನ ಡಿಫ್ರೆನ್ಸ್ನ ಬರೆಯೋಕೆ ಹೇಳಿದ್ದಾರೆ. ಸೊ ಫಸ್ಟ್ ಏನಂತ ಅಂದರೆ ಎ ಸಿಂಗಲ್ ಎಂಟ್ರಿ ಸಿಸ್ಟಮ್ ಈಸ್ ಎ ಬುಕ್ ಕೀಪಿಂಗ್ ಸಿಸ್ಟಮ್ ಇನ್ ವಿಚ್ ಓನ್ಲಿ ಒನ್ ಪಾರ್ಟ್ ಆಫ್ ದ ಟ್ರಾನ್ಸಾಕ್ಷನ್ ಈಸ್ ರೆಕಾರ್ಡೆಡ್ ಸಚ್ ಆಸ್ ಡೆಬಿಟ್ ಆರ್ ಕ್ರೆಡಿಟ್. ಸಿಂಗಲ್ ಎಂಟ್ರಿ ಸಿಸ್ಟಮಲ್ಲಿ ಯಾವುದಾದ್ರೂ ಒಂದನ್ನು ರೆಕಾರ್ಡ್ ಮಾಡ್ತೀವಿ, ಅಥವಾ ಡೆಬಿಟ್ ಆಗಿದೆ ಅಥವಾ ಕ್ರೆಡಿಟ್ ಆಗಿದೆ ಅಂತ. ಬಟ್ ಡಬಲ್ ಎಂಟ್ರಿ ಸಿಸ್ಟಮಲ್ಲಿ ಏನಂತಂದರೆ ಎ ಡಬಲ್ ಎಂಟ್ರಿ ಸಿಸ್ಟಮ್ ಈಸ್ ಎ ಮೆಥಡ್ ಆಫ್ ರೆಕಾರ್ಡಿಂಗ್ ಟ್ರಾನ್ಸಾಕ್ಷನ್ ಇನ್ ವಿಚ್ ಬೋತ್ ಸೈಡ್ ಆಫ್ ಎ ಟ್ರಾನ್ಸಾಕ್ಷನ್ಸ್ ಆರ್ ರೆಕಾರ್ಡ್. ಈಗ ಒಂದು ಬಿಸ್ನೆಸ್ಸಲ್ಲಿ ಫಾರ್ ಎಕ್ಸಾಂಪಲ್ ನಾವು ಏನು ತೊಗೋತಿದ್ದೀವಿ, ಕೊಡ್ತಿದ್ದೀವಿ, ಅದನ್ನು ಮಾತ್ರ ರೆಕಾರ್ಡ್ ಮಾಡಿದ್ರೆ ಅದು ಸಿಂಗಲ್ ಎಂಟ್ರಿ ಸಿಸ್ಟಮ್. ಸೊ ಎರಡು ಅಂದರೆ ಬೋತ್ ಸೈಡ್ಸ್ನೂ ಕೂಡ ಇಲ್ಲಿ ಡಬಲ್ ಎಂಟ್ರಿ ಸಿಸ್ಟಮಲ್ಲಿ ರೆಕಾರ್ಡ್ ಮಾಡಿರ್ತೀವಿ. ಆ್ಯಂಡ್ ನೆಕ್ಸ್ಟ್ ಡಿಫ್ರೆನ್ಸ್ ಏನಂತಂದರೆ ದಿ ಶಾರ್ಟ್ ಆಫ್ ಬುಕ್ ಕೀಪಿಂಗ್ ಈಸ್ ನಾಟ್ ಫಾರ್ ಎ ಟ್ಯಾಕ್ಸ್ ಪರ್ಪಸ್. ಟು ಪುಟ್ ಇಟ್ ಅನದರ್ ವೇ, ಇಟ್ ಈಸ್ ನಾಟ್ ಅಕ್ಸೆಪ್ಟೆಡ್ ಬೈ ದ ಟ್ಯಾಕ್ಸ್ ಅಥಾರಿಟೀಸ್. ಸೊ ಸಿಂಗಲ್ ಎಂಟ್ರಿ ಸಿಸ್ಟಮ್ನ ಟ್ಯಾಕ್ಸ್ ಅಥಾರಿಟೀಸ್ ಅವರು ಅಕ್ಸೆಪ್ಟ್ ಮಾಡ್ಕೊಳ್ಳಲ್ಲ. ಆ್ಯಂಡ್ ನೆಕ್ಸ್ಟು ದಿಸ್ ಮೆಥಡ್ ಆಫ್ ಬುಕ್ ಕೀಪಿಂಗ್ ಈಸ್ ಅಕ್ಸೆಪ್ಟಬಲ್ ಫಾರ್ ಟ್ಯಾಕ್ಸ್ ಪರ್ಪಸ್. ಟು ಪುಟ್ ಇಟ್ ಅನದರ್ ವೇ, ದಿಸ್ ಮೆಥಡ್ ಈಸ್ accepted by the tax authorities. And next one is won't be able to prepare a trial balance. A trial balance can be prepared. ಸೊ ಸಿಂಗಲ್ ಎಂಟ್ರಿ ಸಿಸ್ಟಮಲ್ಲಿ ಟ್ರಯಲ್ ಬ್ಯಾಲೆನ್ಸ್ ಪ್ರಿಪೇರ್ ಮಾಡೋಕ್ಕಾಗಲ್ಲ, ಬಟ್ ಡಬಲ್ ಎಂಟ್ರಿ ಸಿಸ್ಟಮ್ ಇದ್ದಾಗ ಟ್ರಯಲ್ ಬ್ಯಾಲೆನ್ಸ್ನ ಪ್ರಿಪೇರ್ ಮಾಡ್ತೀವಿ. ಸಿಂಗಲ್ ಎಂಟ್ರಿ ಬುಕ್ ಕೀಪಿಂಗ್ ಸಿಸ್ಟಮ್ ಈಸ್ ಎ ಇನ್ ಅಡ್ವೊಕೇಟ್ ಅಕೌಂಟಿಂಗ್ ಸಿಸ್ಟಮ್. ಸೊ ಇದರಲ್ಲಿ ಕಂಪ್ಲೀಟಾಗಿ ಅಕೌಂಟಿಂಗ್ ಇನ್ಫಾರ್ಮೇಷನ್ ಇರಲ್ಲ. ಬಟ್ ಡಬಲ್ ಎಂಟ್ರಿ ಸಿಸ್ಟಮಲ್ಲಿ ಡಬಲ್ ಎಂಟ್ರಿ ಬುಕ್ ಕೀಪಿಂಗ್ ಸಿಸ್ಟಮ್ ಈಸ್ ಎ ಫುಲ್ ಅಕೌಂಟಿಂಗ್ ಸಿಸ್ಟಮ್. ದಿ ಸಿಸ್ಟಮ್ ಈಸ್ ಓನ್ಲಿ ಅಪ್ರಾಪ್ರಿಯೇಟ್ ಫಾರ್ ಸ್ಮಾಲ್ ಬಿಸ್ನೆಸ್, ದಿಸ್ ಅಪ್ರಾಪ್ರಿಯೇಟ್ ಫಾರ್ ಎನಿ ಬಿಸ್ನೆಸ್. ಸೊ ಇದಿಷ್ಟು ಡಿಫ್ರೆನ್ಸ್, ಒಂದು 4 ಡಿಫ್ರೆನ್ಸ್ ಬರೆದ್ರೂ ಕೂಡ ಪ್ರಾಪರಾಗಿ 4 ಮಾರ್ಕ್ಸಿಗೆ ಸಾಕು. ಅದಾದಮೇಲೆ ನೆಕ್ಸ್ಟು ಇನ್ನೊಂದೇನು ಕ್ವಶನ್ ಕೇಳಿದ್ದಾರೆ ಅಂತಂದರೆ 5th ಕ್ವಶನ್ನ ನೋಡೋಣ. 5th ಕ್ವಶನ್ ಬಂದು ರಾಯಲ್ಟಿ ಟೇಬಲ್, ರಾಯಲ್ಟಿ ಅನಾಲಿಟಿಕಲ್ ಟೇಬಲ್ನ ಪ್ರಿಪೇರ್ ಮಾಡಬೇಕು. ಪ್ರಿಪೇರ್ ಆ್ಯನ್ ಅನಾಲಿಟಿಕಲ್ ಟೇಬಲ್ ಆಫ್ ರಾಯಲ್ಟೀಸ್ ಫ್ರಮ್ ದ ಫಾಲೋಯಿಂಗ್ ಡೀಟೇಲ್ಸ್. ಸೊ ಇಲ್ಲಿ ಏನಂತ ಅಂದರೆ ಮಿನಿಮಮ್ ರೆಂಟ್ 20,000 ಪರ್ ಆ್ಯನಮ್, ರಾಯಲ್ಟಿ 2 rupees per ton or arised,
ಶಾರ್ಟ್ ವರ್ಕಿಂಗ್ ಆರ್ ರಿಕವಬಲ್ ಡ್ಯೂರಿಂಗ್ ದ ಫಸ್ಟ್ 3 years ಆಫ್ ದ ಲೀಸ್ ಓನ್ಲಿ. ದ ಔಟ್ಪುಟ್ ಫಾರ್ ದ ಫಸ್ಟ್ 4 years ವಾಸ್. ಸೊ ಇಲ್ಲಿ ರಾಯಲ್ಟಿ ಎಷ್ಟಂತ ಅಂದರೆ ₹2 ಪರ್ ಟನ್ ಅಂತ ಹೇಳ್ತಾರೆ. ಮಿನಿಮಮ್ ರೆಂಟು 20,000 ಪರ್ ಆ್ಯನಮ್. ದ ಔಟ್ಪುಟ್ ಆಫ್ ದ ಫಸ್ಟ್ 4 years ವಾಸ್ ಕೊಟ್ಟಿದ್ದಾರೆ. ಸೊ ರಾಯಲ್ಟಿ ಅನಾಲಿಟಿಕಲ್ ಟೇಬಲ್ನ ಈ ರೀತಿ ತೊಗೊಳ್ತೀವಿ. ಫಸ್ಟು ಈ ತುಂಬಾ ಇಂಪಾರ್ಟೆಂಟು ಈ ಟೇಬಲ್ಲು. ಸೊ ಯಾವುದಂತಂದರೆ ಇಯರ್ ಆ್ಯಂಡ್ ಔಟ್ಪುಟ್ ಟನ್ಸ್ ಆ್ಯಂಡ್ ರಾಯಲ್ಟಿ, ಮಿನಿಮಮ್ ರೆಂಟ್, ಶಾರ್ಟ್ ವರ್ಕಿಂಗ್ ರೆಕಾರ್ಡ್, ಶಾರ್ಟ್ ವರ್ಕಿಂಗ್ ಇರ್ರೆಕಾರ್ಡ್ ಆ್ಯಂಡ್ ಅಮೌಂಟ್ ಪೇಡ್ ಟು ಲ್ಯಾಂಡ್ ಲಾರ್ಡ್. ಸೊ ಇದಿಷ್ಟು ಟೇಬಲ್ಲು ಪ್ರಾಪರಾಗಿ ಬರ್ದಾದ್ಮೇಲೆ ನಾವು ಫಸ್ಟು ಇಯರ್ನ ತೊಗೊಳ್ಳೋಣ. 2013 2000 ಇದೆ, ಆ್ಯಂಡ್ 2014 5,000, 2015 15,000 ಆ್ಯಂಡ್ 2016 20 ಟನ್ಸ್. ಸೊ 1 ಟನ್ಗೆ ₹2 ಅಂತ ಹೇಳ್ತಾರೆ. ಸೊ ಆವಾಗ 2000 ಇಂಟು 2 ಮಾಡಿದ್ರೆ ನಮಗೆ ರಾಯಲ್ಟಿ ಎಷ್ಟು ಬರುತ್ತೆ ಅಂದರೆ 4,000, 5,000 ಇಂಟು 2 ಮಾಡಿದ್ರೆ 10,000, 15,000 ಇಂಟು 2 ಮಾಡಿದ್ರೆ 30,000, 20,000 ಇಂಟು 2 ಮಾಡಿದ್ರೆ 40,000 ಬರುತ್ತೆ. ಸೊ ಫಸ್ಟು ಈಗ ಔಟ್ಪುಟ್ ಆಯಿತು ಆ್ಯಂಡ್ ರಾಯಲ್ಟಿ, ಆ್ಯಕ್ಚುಲಾಗಿ ರಾಯಲ್ಟಿ ಎಷ್ಟಾಗಿದೆ ಅಂತ ಗೊತ್ತಾಯಿತು. ಅದಾದಮೇಲೆ ನೆಕ್ಸ್ಟ್ ನಮಗೆ ಮಿನಿಮಮ್ ರೆಂಟ್ ಎಷ್ಟು ಅಂತ ಹೇಳಿದ್ದಾರೆ ಅಂದರೆ 20,000 ಪರ್ ಆ್ಯನಮ್ ಅಂತ ಹೇಳಿದ್ದಾರೆ. ಸೊ ಮಿನಿಮಮ್ ರೆಂಟು ಎಲ್ಲ ಇಯರ್ಗೂ ಸೇಮ್ ಇರುತ್ತೆ, 20,000, 20,000, 20,000, 20,000. ಸೊ ಇದಾದಮೇಲೆ ನೆಕ್ಸ್ಟು ಇವಾಗ ಏನಂತ ಅಂದರೆ ನಮಗೆ ಎಷ್ಟು ಶಾರ್ಟ್ ವರ್ಕಿಂಗ್ ಅಂದರೆ ಇಲ್ಲಿ ರಾಯಲ್ಟಿ ಕಮ್ಮಿ ಇದ್ದು ಮಿನಿಮಮ್ ರೆಂಟ್ ಜಾಸ್ತಿ ಇದ್ದರೆ ಅದು ಶಾರ್ಟ್ ವರ್ಕಿಂಗ್ ಆಗುತ್ತೆ. ಸೊ ಇಲ್ಲಿ ಏನಂತ ಅಂದರೆ ಶಾರ್ಟ್ ವರ್ಕಿಂಗ್ ಎಷ್ಟಾಗಿದೆ ಅಂತಂದರೆ 4,000 ರಾಯಲ್ಟಿ ಇದೆ, ಬಟ್ ಮಿನಿಮಮ್ ರೆಂಟ್ 20,000 ಇದೆ. ಆ್ಯಕ್ಚುಲಾಗಿ ನಮಗೆ ಶಾರ್ಟ್ ವರ್ಕಿಂಗ್ ಎಷ್ಟಾಯಿತು ಅಂದರೆ 16,000. ಶಾರ್ಟ್ ವರ್ಕಿಂಗ್ ರಿಕವರ್ಡ್ ಆ್ಯಂಡ್ ಇರ್ರೆಕವರ್ಡ್ ಬರಲ್ಲ. ಟೋಟಲಾಗಿ ಅಮೌಂಟ್ ಪೇಡ್ ಟು ಲ್ಯಾಂಡ್ ಲಾರ್ಡ್ ಎಷ್ಟು ಪೇ ಮಾಡಬೇಕು ಅಂತಂದರೆ ಆ ಇಯರಲ್ಲಿ 20,000. ಅದೇ ರೀತಿ ಸೆಕೆಂಡ್ ಇಯರಲ್ಲೂ ರಾಯಲ್ಟಿ ಕೂಡ 10,000 ಇದೆ, ಮಿನಿಮಮ್ ರೆಂಟು 20,000 ಇದೆ. ಬಟ್ ಇಲ್ಲಿ ಎಷ್ಟು ಕಮ್ಮಿ ಆಗಿದೆ ಅಂತ ಅಂದರೆ 10,000. ಸೊ ಅದನ್ನು ಶಾರ್ಟ್ ವರ್ಕಿಂಗಲ್ಲಿ ತೋರಿಸ್ತೀವಿ. ಆ್ಯಂಡ್ ರಿಕವರ್ಡು ಇಲ್ಲ, ಇರ್ರೆಕವರ್ಡ್ ಇಲ್ಲ, ಟೋಟಲಾಗಿ 20,000 ಅಮೌಂಟ್ ಪೇಡ್ ಟು ಲ್ಯಾಂಡ್ ಲಾರ್ಡ್. ಅದಾದಮೇಲೆ ನೆಕ್ಸ್ಟು ಏನಂತ ಅಂದರೆ ಥರ್ಡ್ ಇಯರಲ್ಲಿ 30,000 ಇದೆ, ರಾಯಲ್ಟಿ 30,000 ಇದೆ, ಮಿನಿಮಮ್ ರೆಂಟು 20,000 ಇದೆ. ಸೊ ಇಲ್ಲಿ ಏನಂತಂದರೆ ನೀವು ಎಕ್ಸ್ಟ್ರಾ ಇನ್ನೊಂದು ಕಾಲಮ್ ಕೂಡ ಸೇರಿಸ್ಕೊಬೋದು. ಏನಂತಂದರೆ ಸರ್ಪ್ಲಸ್. ಇಲ್ಲಿ ಶಾರ್ಟ್ ವರ್ಕಿಂಗ್ ಪಕ್ಕನೇ ಸೇರಿಸ್ಕೊಂಡ್ರೆ ಸರ್ಪ್ಲಸ್ ಅಂತಂದರೆ ರಾಯಲ್ಟಿಗಿಂತ ಮಿನಿಮಮ್ ರೆಂಟ್ ಕಮ್ಮಿ ಇದ್ದರೆ ಎಷ್ಟು ಬರುತ್ತೆ ಅಂದರೆ ಇಲ್ಲಿ 10,000 ಇದೆ. ಸೊ ಅದನ್ನು ಶಾರ್ಟ್ ವರ್ಕಿಂಗ್ ರಿಕವರಿ ಮಾಡ್ಕೊಳ್ತಾ ಇದ್ದೀವಿ. ಫಸ್ಟ್ ಇಯರಲ್ಲಿ ಎಷ್ಟಾಗಿತ್ತು ಅಂದರೆ 10,000 ಆಗಿತ್ತು. ಆ ಒಂದು 10,000 ಶಾರ್ಟ್ ವರ್ಕಿಂಗ್ನ ರಿಕವರಿ ಮಾಡ್ಕೊಳ್ತಾ ಇದ್ದೀವಿ. ಆ್ಯಂಡ್ ಶಾರ್ಟ್ ವರ್ಕಿಂಗ್ ರಿಕವರ್ಡ್ ಇಲ್ಲ, ಆ್ಯಂಡ್ ಅಮೌಂಟ್ ಪೇ ಟು ಲ್ಯಾಂಡ್ ಲಾರ್ಡ್ 10,000. ಸೊ ಇಲ್ಲಿ ಏನಂತಂದರೆ ಫಸ್ಟ್ ಇಯರಲ್ಲಿ ನಾವು ಟೋಟಲಾಗಿ 20 ಪೇ ಮಾಡಬೇಕಾಯಿತು, ಬಟ್ ಆ್ಯಕ್ಚುಲಾಗಿ ನಮಗೆ 4,000. ಇನ್ನು 16,000 ಬ್ಯಾಲೆನ್ಸಲ್ಲಿ 10 ಮಾಡ್ಕೊಳ್ತಾ ಇದ್ದೀವಿ. ಅಥವಾ ಈ ಸೆಕೆಂಡ್ ಇಯರ್ 10 ಅಂತ ಕನ್ಸಿಡರ್ ಮಾಡ್ಬೋದು. ಯಾಕಂತಂದರೆ ಇಲ್ಲಿ ರಾಯಲ್ಟಿ ಫಸ್ಟು 3 years ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ಫಸ್ಟು 3 yearsನ ಕೌಂಟ್ ಮಾಡ್ಕೊಳ್ತೀವಿ. ಆ್ಯಂಡ್ ನೆಕ್ಸ್ಟು 20,000 ಇದೆ, ರಾಯಲ್ಟಿ 40 ಇದೆ, ಮಿನಿಮಮ್ ರೆಂಟು 20,000 ಇದೆ. ಸೊ ಇಲ್ಲಿ ಎಷ್ಟು ಅಂತಂದರೆ 20,000 ಎಕ್ಸ್ಟ್ರಾ ಸರ್ಪ್ಲಸ್ ಇದೆ. ಸೊ ಈ ಇಯರಲ್ಲಿ. ಸೊ ಇನ್ನು ಉಳಿದಿದ್ದು ಎಷ್ಟು ಅಂತ ಅಂದರೆ 16,000 ಕೂಡ ರಿಕವರಿ ಮಾಡ್ಕೊಂಡಿದ್ದೀವಿ. ಆ್ಯಂಡ್ ಅಮೌಂಟ್ ಪೇಡ್ ಟು ಲ್ಯಾಂಡ್ ಲಾರ್ಡ್ ಎಷ್ಟು ಅಂತ ಅಂದರೆ 24,000. ಸೊ ಯಾವ ರೀತಿ 24,000 ಅಂತ ಅಂದರೆ ಇಲ್ಲಿ 20ನಲ್ಲಿ 16 ಲೆಸ್ ಮಾಡಿದರೆ ಇನ್ನೆಷ್ಟು ಉಳಿಯುತ್ತೆ ಅಂತಂದರೆ 20 ಆ್ಯಂಡ್ ಪ್ಲಸ್ ಎಕ್ಸ್ಟ್ರಾ 4,000 ಅಮೌಂಟು. ಸೊ ಇಲ್ಲಿ ಟೋಟಲಾಗಿ 20,000 ಸರ್ಪ್ಲಸ್ ಇದೆ. ಅದರಲ್ಲಿ 16ನ ರಿಕವರಿ ಮಾಡಿಕೊಂಡ್ರೆ 4,000. ಅದ್ರ ಜೊತೆಗೆ ಆ್ಯಕ್ಚುಯಲ್ ರೆಂಟು 20,000, ಟೋಟಲ್ 24,000ನ ಪೇ ಮಾಡ್ತೀವಿ. ಸೊ ಈ ಇಯರಲ್ಲೇ. ಸೊ ಈ ರೀತಿಯಾಗಿ ನಾವು ರಾಯಲ್ಟಿ ಅನಾಲಿಟಿಕಲ್ ಟೇಬಲ್ನ ಪ್ರಿಪೇರ್ ಮಾಡ್ತೀವಿ ಫಾರ್ ದಿಸ್ 4 marks. ಸೊ ಇಲ್ಲಿ ನಿಮಗೆ ಏನಂತ ಅಂದರೆ ಎಕ್ಸಾಮಲ್ಲಿ ಕನ್ಫ್ಯೂಷನ್ ಆದರೆ ಇಲ್ಲಿ ಎಕ್ಸ್ಟ್ರಾ ಕಾಲಮ್ ಸೇರ್ಕೊಳ್ಳಿ, ಸರ್ಪ್ಲಸ್ ಅಂತ. ಏನಂತ ಅಂದರೆ ಮಿನಿಮಮ್ ರೆಂಟು ಕಮ್ಮಿ ಇದ್ದು ರಾಯಲ್ಟಿ ಜಾಸ್ತಿ ಇರುತ್ತಲ್ವ, ಆ ಅಮೌಂಟನ್ನು ಇಲ್ಲಿ ಸರ್ಪ್ಲಸ್ ಅಂತ ಎಕ್ಸ್ಟ್ರಾ ಕಾಲಮಲ್ಲಿ ತೋರಿಸ್ತೀವಿ. ತೋರಿಸಿಲ್ಲ ಅಂತ ಅಂದರೂ ಪರವಾಗಿಲ್ಲ, ಬಟ್ ಕನ್ಫ್ಯೂಷನ್ ಬೇಡ ಅಂತಂದರೆ ಯು ಹ್ಯಾವ್ ಟು ರೈಟ್ ದ ಸರ್ಪ್ಲಸ್ ಕಾಲಮ್. ಸೊ ಈ ರೀತಿಯಾಗಿ ನಾವು 24,000ನ ಪೇ ಮಾಡಿದ್ದೀವಿ. ಆ್ಯಂಡ್ ನೆಕ್ಸ್ಟ್ ಕ್ವಶನ್ನ ನೋಡೋಣ. ಸಿಕ್ಸ್ತ್ ಕ್ವಶನ್ ಏನಂತಂದರೆ ಕ್ಯಾಲ್ಕುಲೇಟ್ ಅವರೇಜ್ ಡ್ಯೂ ಡೇಟ್ ಫ್ರಮ್ ದ ಫಾಲೋಯಿಂಗ್ ಇನ್ಫಾರ್ಮೇಷನ್. ಅಮೌಂಟ್ ಕೊಟ್ಟಿದ್ದಾರೆ ಆ್ಯಂಡ್ ಡ್ಯೂ ಡೇಟ್ ಕೊಟ್ಟಿದ್ದಾರೆ. ಸೊ 8,000 3rd April 2022 ಆ್ಯಂಡ್ 6,400 2nd July 2022 ಆ್ಯಂಡ್ 8,000 11th September 2022. ಸೊ ಅವರೇಜ್ ಡ್ಯೂ ಡೇಟ್ನ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ನಿಮಗೆ ಯಾವ್ಯಾವ ಮಂತಲ್ಲಿ ಎಷ್ಟು ಡೇಸ್ ಇರುತ್ತೆ ಅಂತ ಫಸ್ಟು ನೆನಪಿರಬೇಕು. ಸೊ ಅದಿದ್ರೆ ಈಸಿಯಾಗಿ ಅದು ಗೊತ್ತಿರಬೇಕು ನಿಮಗೆ. ಯಾಕಂದರೆ ಈ ಒಂದು ಚಾಪ್ಟರಲ್ಲಿ ಮೇಯ್ನು ಡೇಟ್ ಮೇಲೆ ಒಂದು ಅಮೌಂಟನ್ನು ಕ್ಯಾಲ್ಕುಲೇಟ್ ಮಾಡ್ತಾ ಹೋಗ್ತೀವಿ. ಸೊ ಅವರೇಜ್ ಡ್ಯೂ ಡೇಟಲ್ಲಿ ಸೊ ಫಸ್ಟ್ ಏನಂತಂದರೆ ಕ್ಯಾಲ್ಕುಲೇಷನ್ ಆಫ್ ಅವರೇಜ್ ಡ್ಯೂ ಡೇಟ್ ಅಂತ ತೊಗೊಳ್ಳಿ. ಡ್ಯೂ ಡೇಟ್ ಏನೇನು ಡೇಟ್ ಕೊಟ್ಟಿದ್ದಾರೆ ಅಂದರೆ 3rd April
2022 and 2nd July 2022 and 11th September 2022 and number of days behind ಡ್ಯೂ ಡೇಟ್ ಎಷ್ಟಿದೆ ಅಂತ. ಸೊ ಇಲ್ಲಿ ಫಸ್ಟ್ ಡೇಟ್ ಏನಿರುತ್ತೆ ಸ್ಟಾರ್ಟಿಂಗ್ 3rd ಏಪ್ರಿಲ್ನೇ ನಾವಿಲ್ಲಿ ಬೇಸ್ ಡೇಟಾಗಿ ತೊಗೊಂಡಿರ್ತೀವಿ. ಸೊ ಅದರಲ್ಲಿ ಏನಂದರೆ ಇಲ್ಲಿ ಫಸ್ಟು 0 ಬರುತ್ತೆ ಆ್ಯಂಡ್ 2/7/2022 ಅಂತ ಅಂದರೆ ಸೊ 3/4 ಅಂದರೆ ಇಲ್ಲಿ 3rd ಏಪ್ರಿಲಿಂದ 2nd ಜುಲೈ ತನಕ ಎಷ್ಟು ಡೇಸ್ ಆಗುತ್ತೆ ಅಂತ ಕೌಂಟ್ ಮಾಡಬೇಕು. ಸೊ 90 ಡೇಸ್ ಬರುತ್ತೆ. ಹಾಗೆ 11/9ಗೆ 161 ಡೇಸ್ ಬರುತ್ತೆ. ಸೊ ಇಲ್ಲಿ ಅಮೌಂಟ್ ಏನು ಕೊಟ್ಟಿದ್ದಾರೆ ಅಂದರೆ 6,400 ಕ್ವಶನ್ನ ನೋಡಿ. ಅಮೌಂಟ್ ಎಷ್ಟು ಕೊಟ್ಟಿದ್ದಾರೆ ಅಂದರೆ 8,000 ಇದೆ ಆ್ಯಂಡ್ ಸೆಕೆಂಡ್ಗೆ 6,400 ಆ್ಯಂಡ್ 8,000. ಸೊ ಇಲ್ಲಿ ನಂಬರ್ ಆಫ್ ಡೇಸ್ ಜೊತೆ ಅಮೌಂಟನ್ನು ಮಲ್ಟಿಪ್ಲೈ ಮಾಡಿದ್ರೆ ನಮಗೆ ಪ್ರಾಡಕ್ಟ್ ಬರುತ್ತೆ. 0 × 8,000 ವಿ ವಿಲ್ ಗೆಟ್ 0. 90 ಡೇಸ್ ಇಂಟು 6,400ಗೆ 5,76,000 ಬರುತ್ತೆ. ಆ್ಯಂಡ್ ನೆಕ್ಸ್ಟ್ 161 ಡೇಸ್ ಇಂಟು 8,000 ಅಂತ ಅಂದರೆ 12,88,000 ಬರುತ್ತೆ. 12,88,000. ಸೊ ಇದನ್ನು ನಾವೀಗ ಟೋಟಲ್ ಮಾಡಬೇಕು. ಅಮೌಂಟನ್ನು ಟೋಟಲ್ ಮಾಡಿ 22,400 ಮತ್ತು ಪ್ರಾಡಕ್ಟ್. ಸೊ ಏನು ಡ್ಯೂ ಡೇಟ್ ಜೊತೆ ಮಲ್ಟಿಪ್ಲೈ ಮಾಡಿರ್ತೀವಲ್ವ ಅಮೌಂಟನ್ನು, ಅದನ್ನು ಪ್ರಾಡಕ್ಟ್ ಆಗುತ್ತೆ. ಎಷ್ಟು ಅಂದರೆ 18,64,000. ಸೊ ನಿಮಗೆ ಗೊತ್ತಾಗಿಲ್ಲ, ಕ್ಯಾಲ್ಕುಲೇಷನಲ್ಲಿ ಕನ್ಫ್ಯೂಷನ್ ಆಗ್ತಿದೆ ಅಂದರೆ ಫಸ್ಟು ಎಲ್ಲ ಮಂತದ್ದು ಎಷ್ಟೆಷ್ಟು ಡೇಸ್ ಇದೆ ಅಂತ ಬರ್ಕೊಳ್ಳಿ. ಜಾನ್ 31 ಇರುತ್ತೆ, ಫೆಬ್ರವರಿ 28, ಮಾರ್ಚ್ 31, ಏಪ್ರಿಲ್ 30, ಮೇ 31, ಜೂನ್ 30, ಜುಲೈ ಆ್ಯಂಡ್ ಆಗಸ್ಟ್ 31 ಇರುತ್ತೆ. ದೆನ್ ಸೆಪ್ಟೆಂಬರ್ 30, ಅಕ್ಟೋಬರ್ 31, ನವೆಂಬರ್ 30, ಡಿಸೆಂಬರ್ 31 ಅಂತ. ಸೊ ನಿಮಗೆಲ್ಲ ಮಂತದ್ದು ನಂಬರ್ ಆಫ್ ಡೇಸ್ ಗೊತ್ತಾಗಬೇಕು. ಸೊ ಈಗ ಒಂದು ಫಾರ್ಮುಲಾ ಇದೆ, ಏನಂತ ಅಂದರೆ ಅವರೇಜ್ ಡ್ಯೂ ಡೇಟ್ ಈಸ್ ಈಕ್ವಲ್ ಟು ಬೇಸ್ ಡೇಟ್ ಪ್ಲಸ್ ಟೋಟಲ್ ಪ್ರಾಡಕ್ಟ್ ಡಿವೈಡೆಡ್ ಬೈ ಟೋಟಲ್ ಅಮೌಂಟ್. ಸೊ ಅವರೇಜ್ ಡ್ಯೂ ಡೇಟ್ ಯಾವುದು ಅಂತಂದರೆ ಇಲ್ಲಿ 3rd ಏಪ್ರಿಲ್ 2022 ಪ್ಲಸ್ ಟೋಟಲ್ ಪ್ರಾಡಕ್ಟ್ ಎಷ್ಟಿದೆ ಅಂದರೆ 18,64,000 ಆ್ಯಂಡ್ ಟೋಟಲ್ ಅಮೌಂಟು 22,400. ಸೊ ಇಲ್ಲಿ ನಿಮಗೆ ಡಿವೈಡೆಡ್ ಬೈ ಮಾಡಿದ್ರೆ ನಿಮಗೆ ಡೇಟು ಪ್ಲಸ್ 84 ಡೇಸ್ ಬರುತ್ತೆ. ಸೊ ಇಲ್ಲಿ 84 ಡೇಸಿಂದ ಏಪ್ರಿಲಲ್ಲಿ ಎಷ್ಟಿದೆ ಅಂತಂದರೆ 3rd ಅಂದರೆ ಸೊ ಆಲ್ರೆಡಿ ಇನ್ ರಿಮೈನಿಂಗ್ ಉಳಿಯೋದು 27 ಡೇಸು. ಸೊ 84ಇಂದ 27 ಲೆಸ್ ಮಾಡಿದ್ರೆ 57 ಬರುತ್ತೆ. ಸೊ ಅಗೈನ್ 57ಇಂದ ಮೇನಲ್ಲಿ 31 ಡೇಸ್ನು ಲೆಸ್ ಮಾಡಿದ್ರೆ ರಿಮೈನಿಂಗು 26 ಬರುತ್ತೆ. ಸೊ ಇಲ್ಲಿ ಅವರೇಜ್ ಡ್ಯೂ ಡೇಟ್ ಎಷ್ಟು ಅಂತಂದರೆ 26th ಜೂನ್. ಸೊ ಈ ರೀತಿಯಾಗಿ ಕ್ಯಾಲ್ಕುಲೇಟ್ನ ಮಾಡ್ತೀವಿ. ಅರ್ಥ ಆಗ್ತಿದ್ದಿಲ್ವಾ? ಫಸ್ಟ್ ಇಲ್ಲಿ ಟೋಟಲ್ ಪ್ರಾಡಕ್ಟಿಂದ ಟೋಟಲ್ ಡಿವೈಡೆಡ್ ಮಾಡಿದ್ರೆ ಎಷ್ಟು ಅಂದರೆ ಏನು ಅಮೌಂಟ್ ಬರುತ್ತೆ ಅದನ್ನು ಡೇಸಿಗೆ ಕನ್ವರ್ಟ್ ಮಾಡಿ 84 ಡೇಸ್ಗೆ. ಸೊ 3/4/2022. ಸೊ ಇಲ್ಲಿ 84 ಡೇಸಲ್ಲಿ ಏಪ್ರಿಲಲ್ಲಿ ಎಷ್ಟು ಡೇಟ್ ಉಳ್ಕೊಂಡಿದೆ ಅಂತಂದರೆ ಸೊ ಏಪ್ರಿಲಲ್ಲಿ ಇರೋದೇ ನಂಬರ್ ಆಫ್ ಡೇಸ್ 30. ಸೊ ಅದರಲ್ಲಿ 3 ಅಂತಂದರೆ 3 ಡೇಸ್ ಆಗೋಗಿದೆ 27. ಸೊ ಇನ್ ರಿಮೈನಿಂಗ್ 57ಅಲ್ಲಿ ಮೇನಲ್ಲಿ 31 ಇದೆ, ಲೆಸ್ ಮಾಡಿದ್ರೆ 26. ಸೊ ಇಲ್ಲಿ ಜೂನ್ 26 ಅವರೇಜ್ ಡ್ಯೂ ಡೇಟ್ ಆಗುತ್ತೆ. ಸೊ ಈ ರೀತಿಯಾಗಿ ಕ್ಯಾಲ್ಕುಲೇಟ್ ಮಾಡ್ತೀವಿ. ಈವನ್ ದಿಸ್ ಕ್ವಶನ್ ಆಲ್ಸೋ ಫಾರ್ ದ 4 ಮಾರ್ಕ್ಸಿಗೆ ಈ ಕ್ವಶನ್ಸು ಇರುತ್ತೆ. ಸೊ ನಿಮ್ಗೇನಾದ್ರು ಅರ್ಥ ಆಗಿಲ್ಲ ಅಂತಂದರೆ ವಿಡಿಯೋನ ಪಾಸ್ ಮಾಡಿ ಇನ್ನೊಂದು ಸರಿ ನೋಡಿ. ಆ್ಯಂಡ್ ನೆಕ್ಸ್ಟು ಕ್ವಶನ್ ಸೆಕ್ಷನ್ ಸಿ. ಸೊ ಸೆಕ್ಷನ್ ಸಿಲಲ್ಲೂ ಕೂಡ ನಾವು 3 ಕ್ವಶನ್ಸ್ ಮಾಡಬೇಕಾಗುತ್ತೆ. ಪ್ರತಿ ಕ್ವಶನ್ಗೆ 12 ಮಾರ್ಕ್ಸ್ ಇರುತ್ತೆ. ಸೊ ನಿಮಗೆ ಸೆಕ್ಷನ್ ಸಿನ ಪ್ರಾಪರಾಗಿ ಮಾಡಿದ್ದೀನಂದರೆ ಯು ವಿಲ್ ಗೆಟ್ ಪಾಸಿಂಗ್ ಮಾರ್ಕ್ಸ್ 36 ಮಾರ್ಕ್ಸು ಅಂತ. ಅಂದರೆ ಲೈಕ್ 3 ಕ್ವಶನ್ನ ಎಕ್ಸಾಕ್ಟಾಗಿ ಅಟೆಂಡ್ ಮಾಡಿದ್ದೀರಂದರೆ ನಿಮಗೆ 36 ಬರುತ್ತೆ. ಸೊ ಇಲ್ಲಿ ಏನಂತಂದರೆ ಫಸ್ಟು ಕ್ವಶನ್ನ ನೋಡೋಣ. ಅಸರ್ಟೈನ್ ದ ಕ್ರೆಡಿಟ್ ಸೇಲ್ಸ್ ಆ್ಯಂಡ್ ಕ್ರೆಡಿಟ್ ಪರ್ಚೇಸ್. ಸೊ ಇದು ಕನ್ವರ್ಷನ್ ಆಫ್ ಸಿಂಗಲ್ ಎಂಟ್ರಿ ಇಂಟು ಡಬಲ್ ಎಂಟ್ರಿ ಸಿಸ್ಟಮಿಂದ ಕೇಳಿರೋ ಕ್ವಶನ್ನು. ಇಲ್ಲಿ ನಮಗೆ ಕ್ರೆಡಿಟ್ ಸೇಲ್ಸ್ ಮತ್ತು ಕ್ರೆಡಿಟ್ ಪರ್ಚೇಸ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಇಲ್ಲಿ ಕ್ರೆಡಿಟ್ ಸೇಲ್ಸ್ಗೆ 6 ಮಾರ್ಕ್ಸ್ ಇರುತ್ತೆ ಆ್ಯಂಡ್ ಕ್ರೆಡಿಟ್ ಪರ್ಚೇಸ್ಗೆ 6 ಮಾರ್ಕ್ಸ್ ಇರುತ್ತೆ. ಕ್ವಶನ್ ಏನಿದೆ ಅಂತ ನೋಡೋಣ. ಸೆಂಡ್ರಿ ಡೇಟಾಸ್ 1/1/2021 14,000. ಸೆಂಡ್ರಿ ಡೇಟಾಸ್ ಕ್ಲೋಸಿಂಗ್ ಸ್ಟಾಕ್ 31/12/2021 10,000 ಆ್ಯಂಡ್ ಸೆಂಡ್ರಿ ಕ್ರೆಡಿಟರ್ಸ್ ಎಷ್ಟಿದೆ ಅಂತಂದರೆ ಓಪನಿಂಗ್ ಸ್ಟಾಕ್ 8,000, ಕ್ಲೋಸಿಂಗ್ ಸ್ಟಾಕ್ 9,500. ದೆನ್ ಕ್ಯಾಶ್ ರಿಸೀವ್ಡ್ ಫ್ರಮ್ ಡೆಟಾಸ್ ಎಷ್ಟಿದೆ 6,400. ಬಿಲ್ಸ್ ರಿಸೀವಬಲ್ ಡಿಸಾನರ್ಡ್ 400. ಅದಾದಮೇಲೆ ನೆಕ್ಸ್ಟ್ ಕ್ವಶನ್ ಕಂಟಿನ್ಯೂ ಆಗಿದೆ. ಕ್ಯಾಶ್ ಪೇಡ್ ಟು ಕ್ರೆಡಿಟರ್ಸ್ 2,000, ಡಿಸ್ಕೌಂಟ್ ಅಲೌಡ್ 400, ಡಿಸ್ಕೌಂಟ್ ರಿಸೀವ್ಡ್ 200, ಬಿಲ್ಸ್ ರಿಸೀವಬಲ್ ಫ್ರಮ್ ಡೆಟಾಸ್ 2,500, ಬಿಲ್ಸ್ ಪೇಯಬಲ್ ಅಕ್ಸೆಪ್ಟೆಡ್ ಫ್ರಮ್ ಕ್ರೆಡಿಟರ್ಸ್ 5,800 ಆ್ಯಂಡ್ ಬ್ಯಾಡ್ ಡೇಟ್ಸ್ 300 ಇದೆ. ಫಸ್ಟ್ ಇಲ್ಲಿ ನಾವು ಏನು ಮಾಡಬೇಕು ಅಂತಂದರೆ ಟೋಟಲ್ ಡೇಟಾಸ್ ಅಕೌಂಟನ್ನು ಕ್ಯಾಲ್ಕುಲೇಟ್ ಮಾಡಬೇಕು. ಯಾವ ರೀತಿ ಅಂತ ನೋಡೋಣ. ಸೊ ಇಲ್ಲಿ ಫಸ್ಟು ಆನ್ಸರ್ನ ನೋಡೋಣ. ಟೋಟಲ್ ಡೇಟಾಸ್ ಅಕೌಂಟಲ್ಲಿ ಪರ್ಟಿಕ್ಯುಲರ್ ಅಮೌಂಟ್. ಸೊ ಇಲ್ಲಿ ಫಸ್ಟ್ ಡೇಟಾಸ್ ಅಕೌಂಟ್ ಏನಿದೆ ಅಂತ ನೋಡೋಣ.
ಟು ಬ್ಯಾಲೆನ್ಸ್ ಬ್ರಾಡ್ ಡೌನ್ ಯಾವುದು ಅಂತಂದರೆ ಓಪನಿಂಗ್ ಬ್ಯಾಲೆನ್ಸ್ ಎಷ್ಟಿದೆ ಅಂತಂದರೆ 14,000. ಅದಾದಮೇಲೆ ನೆಕ್ಸ್ಟು ಟು ಬಿಲ್ಸ್ ರಿಸೀವೇಬಲ್ ಅಕೌಂಟ್. ಬಿಲ್ಸ್ ರಿಸೀವೇಬಲ್ ಎಷ್ಟಿದೆ ಅಂತ ಅಂದರೆ 400 ಇದೆ. ಬಿಲ್ಸ್ ರಿಸೀವೇಬಲ್ ಡಿಸಾನರ್ಡ್ ಎಷ್ಟು ಅಂತಂದರೆ 400 ಇದೆ. ಸೊ ಇಲ್ಲಿ ಬಿಲ್ಸ್ ಡಿಸಾರ್ಡರ್. ಅದಾದಮೇಲೆ ನೆಕ್ಸ್ಟು ಕ್ರೆಡಿಟ್ ಸೈಡು ಬೈ ಕ್ಯಾಶ್ ಎಷ್ಟಿದೆ ಅಂತ ಅಂದರೆ 6,400. ಸೊ ಇಲ್ಲಿ ನೋಡಿ ಕ್ಯಾಶ್ ರಿಸೀವ್ಡ್ ಫ್ರಮ್ ಡೆಟಾಸ್. ಕ್ಯಾಶ್ ರಿಸೀವ್ಡ್ ಫ್ರಮ್ ಡೆಟಾಸ್ ಎಷ್ಟಿದೆ ಅಂದರೆ 6,400 ಇದೆ. ಆ್ಯಂಡ್ ಬಿಲ್ಸ್ ಡಿಸಾನರ್ಡ್ ಆಯಿತು. ಆ್ಯಂಡ್ ಓಪನಿಂಗ್ ಸ್ಟಾಕ್ ಈ 3 ಐಟಮು ಆಯಿತು. ಅದಾದಮೇಲೆ ನೆಕ್ಸ್ಟು ಬೈ ಡಿಸ್ಕೌಂಟ್ ಅಲೌಡ್ ಎಷ್ಟಿದೆ ಅಂತಂದರೆ 400 ಇದೆ. ಬೈ ಡಿಸ್ಕೌಂಟ್ ಅಲೌಡ್. ಆ್ಯಂಡ್ ಬೈ ಬಿಲ್ಸ್ ರಿಸೀವೇಬಲ್ ಎಷ್ಟಿದೆ ಅಂತಂದರೆ 2,500. ಅದಾದಮೇಲೆ ನೆಕ್ಸ್ಟು ಬ್ಯಾಡ್ ಡೇಟ್ಸು ಕೂಡ ಡೇಟಾಸ್ ಎಲ್ಲ ರೆಕಾರ್ಡ್ ಮಾಡ್ತೀವಿ. ಬೈ ಬ್ಯಾಡ್ ಡೇಟ್ಸ್ ಎಷ್ಟು ಅಂತಂದರೆ 300. ಅದಾದಮೇಲೆ ನೆಕ್ಸ್ಟು ಕ್ಲೋಸಿಂಗ್ ಡೇಟಾಸ್. ಸೊ ಬೈ ಬ್ಯಾಲೆನ್ಸ್ ಅಥವಾ ಬೈ ಕ್ಲೋಸಿಂಗ್ ಡೇಟಾಸ್ ಎಷ್ಟಿದೆ ಅಂತಂದರೆ 10,000 ಇದೆ. ಸೊ ಇಲ್ಲಿ ಓಪನಿಂಗ್ ಡೇಟಾಸ್ ಆ್ಯಂಡ್ ಕ್ಲೋಸಿಂಗ್ ಡೇಟಾಸ್. ಅದಾದಮೇಲೆ ನೆಕ್ಸ್ಟು ಬಿಲ್ಸ್ ಏನಾದರೂ ಡಿಸಾನರ್ಡ್ ಆಗಿದ್ರೆ ಅದನ್ನು ಡೆಬಿಟ್ ಸೈಡ್ ಬರಿತೀವಿ. ಇಲ್ಲಿ ಕ್ಯಾಶ್ ರಿಸೀವ್ಡ್ ಫ್ರಮ್ ಡೇಟಾಸ್ ಎಷ್ಟಿದೆ ಅಂದರೆ 6,400. ಆ್ಯಂಡ್ ಡಿಸ್ಕೌಂಟ್ ಅಲೌಡ್ ಅಥವಾ ಡಿಸ್ಕೌಂಟ್ ಅಲೌಡ್ ಆ್ಯಂಡ್ ಬಿಲ್ಸ್ ರಿಸೀವೇಬಲ್ ಬ್ಯಾಡ್ ಡೇಟ್ಸ್ ಏನೇ ಇದ್ರೂ ಕೂಡ ಟೋಟಲ್ ಡೇಟಾಸ್ ಅಕೌಂಟಲ್ಲೇ ರೆಕಾರ್ಡ್ ಮಾಡ್ತೀವಿ. ಇಲ್ಲಿ ಎಷ್ಟು ಅಂತಂದರೆ 6,400, 400, 2,500 ಪ್ಲಸ್ 300, 10,000 ಮಾಡಿದ್ರೆ ನಮಗೆ ಟೋಟಲ್ ಎಷ್ಟು ಬರುತ್ತೆ ಅಂದರೆ 19,600. ಸೊ 19,600ಅಲ್ಲಿ ಬ್ಯಾಲೆನ್ಸ್ ಮಾಡಿದ್ರೆ ಟು ಕ್ರೆಡಿಟ್ ಸೇಲ್ಸ್ ಬ್ಯಾಲೆನ್ಸಿಂಗ್ ಫಿಗರ್ ಎಷ್ಟು ಬರುತ್ತೆ ಅಂದರೆ 5,200 ಬರುತ್ತೆ. 19,600ಅಲ್ಲಿ 14,000 ಮತ್ತು 400 ಲೆಸ್ ಮಾಡಿದ್ರೆ ನಮಗೆ 5,200 ಏನಂತಂದರೆ ಕ್ರೆಡಿಟ್ ಸೇಲ್ ಆಗುತ್ತೆ. ಸೊ ಅದೇ ರೀತಿ ನಮಗೆ ಕ್ರೆಡಿಟರ್ಸ್ ಅಕೌಂಟ್ನ ಪ್ರಿಪೇರ್ ಮಾಡಿದ್ರೆ ನಮಗೆ ಕ್ರೆಡಿಟ್ ಪರ್ಚೇಸ್ ಗೊತ್ತಾಗುತ್ತೆ ಎಷ್ಟು ಅಂತ. ಸೊ ಇಲ್ಲಿ ಪರ್ಟಿಕ್ಯುಲರ್ಸ್ ಅಮೌಂಟ್ ಆ್ಯಂಡ್ ಪರ್ಟಿಕ್ಯುಲರ್ಸ್ ಅಮೌಂಟ್ ಏನಂತಂದರೆ ಟು ಕ್ಯಾಶ್. ಸೊ ಇಲ್ಲಿ ಓಪನಿಂಗ್ ಎಷ್ಟಿದೆ ಅಂತ ನೋಡೋಣ. ಕ್ಲೋಸಿಂಗ್ ಇದು. ಸೊ ಇಲ್ಲಿ ಅಂದರೆ ಆಪೋಸಿಟ್ಟು. ಇಲ್ಲಿ ಬೈ ಬ್ಯಾಲೆನ್ಸ್ ಬ್ರಾಡ್ ಡೌನ್ ಅಂದರೆ ಓಪನಿಂಗ್ ಸ್ಟಾಕ್ ಬರ್ತೀವಿ, ಕ್ಲೋಸಿಂಗ್ ಸ್ಟಾಕ್ ಬರ್ತೀವಿ. ಬಟ್ ಇನ್ ಕ್ರೆಡಿಟರ್ಸ್ ಅಕೌಂಟಲ್ಲಿ ಏನಾಗುತ್ತೆ ಅಂದರೆ ಓಪನಿಂಗ್ ಸ್ಟಾಕ್ ಎಷ್ಟಿದೆ ಅಂತ ಅಂದರೆ ಸೆಂಟ್ರಿ ಕ್ರೆಡಿಟರ್ಸ್ ಬೈ ಬ್ಯಾಲೆನ್ಸ್ ಬ್ರಾಡ್ ಡೌನ್ ಅಥವಾ ಓಪನಿಂಗ್ ಸ್ಟಾಕ್ 8,000 ಇದೆ ಇಲ್ಲಿ ಕ್ರೆಡಿಟರ್ಸು. ಅದಾದಮೇಲೆ ಕ್ಲೋಸಿಂಗ್ ಸ್ಟಾಕ್ ಲಾಸ್ಟಿಗೆ ಇಲ್ಲಿ 9,500 ಬರುತ್ತೆ. ಸೊ ಇಲ್ಲಿ ಕ್ಯಾಶ್ ಎಷ್ಟಿದೆ ಅಂತಂದರೆ 2,000. ಕ್ಯಾಶ್ ಪೇಯ್ಡ್ ಟು ಕ್ರೆಡಿಟರ್ಸ್ 2,000. ಆ್ಯಂಡ್ ನೆಕ್ಸ್ಟ್ ಬಿಲ್ಸ್ ಪೇಯಬಲ್ ಅಕೌಂಟ್ ಎಷ್ಟಿದೆ ಅಂತಂದರೆ ಬಿಲ್ಸ್ ಪೇಯಬಲ್ ಅಕ್ಸೆಪ್ಟೆಡ್ ಫ್ರಮ್ ಕ್ರೆಡಿಟರ್ಸ್ 5,800. ಆ್ಯಂಡ್ ಟು ಡಿಸ್ಕೌಂಟ್ ರಿಸೀವ್ಡ್. ಸೊ ಇಲ್ಲಿ ಕ್ರೆಡಿಟ್ ಡೇಟಾಸಲ್ಲಿ ಡಿಸ್ಕೌಂಟ್ ಅಲೌಡ್ ಇರುತ್ತೆ. ಬಟ್ ಕ್ರೆಡಿಟರ್ಸಲ್ಲಿ ಡಿಸ್ಕೌಂಟ್ ರಿಸೀವ್ಡ್ ಎಷ್ಟು ಅಂತಂದರೆ 200 ಇರುತ್ತೆ. ಸೊ ಇಲ್ಲಿ ಇದಿಷ್ಟೇ ಆದಮೇಲೆ ನೆಕ್ಸ್ಟು ಟು ಬ್ಯಾಲೆನ್ಸ್ ಕ್ಲೋಸಿಂಗ್ ಡೇಟಾಸ್ ಕ್ಲೋಸಿಂಗ್ ಸ್ಟಾಕ್ ಅಥವಾ ಕ್ಲೋಸಿಂಗ್ ಕ್ರೆಡಿಟರ್ಸ್ ಎಷ್ಟಿದೆ ಅಂತಂದರೆ 9,500. ಸೊ ಈಗ ಇಲ್ಲಿ ಯಾವ ಸೈಡ್ ಡೆಬಿಟ್ ಸೈಡ್ ಜಾಸ್ತಿ ಬರುತ್ತೆ. 2,000 ಪ್ಲಸ್ 5,800, 200 ಪ್ಲಸ್ 9,500, 17,500ಅಲ್ಲಿ 8,000ನ ಲೆಸ್ ಮಾಡಿದ್ರೆ ನಮಗೆ ರಿಮೈನಿಂಗ್ ಅಮೌಂಟ್ ಏನಿರುತ್ತೆ 9,500. ದಟ್ ಈಸ್ ದ ಕ್ರೆಡಿಟ್ ಪರ್ಚೇಸ್ ಬ್ಯಾಲೆನ್ಸಿಂಗ್ ಫಿಗರ್ ಅಂತ ನೋಡ್ತೀವಿ. ಸೊ ಇಷ್ಟು ಈ ಒಂದು ಸಿಂಪಲ್ ಪ್ರಾಬ್ಲಮ್ಗೆ 12 ಮಾರ್ಕ್ಸ್ ಅಂದರೆ ಇಲ್ಲಿ ಇದಕ್ಕೆ 6 ಮಾರ್ಕ್ಸ್ ಇದಕ್ಕೆ 6 ಮಾರ್ಕ್ಸ್ ಅಲೋಕೇಟ್ ಮಾಡ್ತಾರೆ. ಟೋಟಲ್ ಇಲ್ಲಿ 12 ಮಾರ್ಕ್ಸ್ ಇರುತ್ತೆ. ಆ್ಯಂಡ್ ನೆಕ್ಸ್ಟ್ ಕ್ವಶನ್ನ ನೋಡೋಣ.